ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ತಮ್ಮೆಲ್ಲರಿಗೂ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ಈ ದಿನ ನಾವು 6ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 13 ಸಮ್ಮಿತಿ ಪಾಠವನ್ನು ಅದರ 2ನೇ ಅವಧಿಯನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ, ಕಳೆದ ಅವಧಿಯಲ್ಲಿ ಏನೆಲ್ಲ ಕಲ್ತ್ಕೊಂಡ್ವಿ ನೆನಪಿದೆಯಾ ಎಲ್ಲರಿಗೂ? ಹಾಂ ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಸಮಮಿತಿ ಆಕೃತಿಗಳನ್ನು ಗುರುತಿಸಿ ಅವುಗಳಿಗೆ ಸಮಮಿತಿ ರೇಖೆಗಳನ್ನು ಹೇಗೆ ಎಳೆಯೋದು ಅನ್ನೋದನ್ನು ಕಲ್ತ್ಕೊಂಡ್ವಿ. ನಂತರ ಚೌಕುಳಿ ಹಾಳೆಯ ಮೇಲೆ ಸಮಮಿತಿ ಆಕೃತಿಗಳನ್ನು ರಚಿಸುವುದು, ಗ್ರಾಫ್ ಹಾಳೆ ಮೇಲೆ ಹೇಗೆ ನಾವು ಸಮಮಿತಿ ಆಕೃತಿಗಳನ್ನು ರಚಿಸೋದು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ನಂತರ 2 ಅಥವಾ ಹೆಚ್ಚಿನ ಸಮಮಿತಿ ರೇಖೆಗಳನ್ನು ಎಳೆಯುವುದು. ಕೆಲವೊಂದು ಆಕೃತಿಗಳಿಗೆ 2, ಅದಕ್ಕಿಂತ ಹೆಚ್ಚು, 3, 3ಕ್ಕಿಂತ ಹೆಚ್ಚು, ಈ ರೀತಿ ಸಮಮಿತಿ ರೇಖೆಗಳನ್ನು ಹೇಗೆ ಎಳೆಯೋದು ಅನ್ನೋದನ್ನು ಕೂಡ ನೋಡಿದ್ದೀವಿ. ಮತ್ತು ಸಮಮಿತಿಯ ಪರಿಕಲ್ಪನೆಯನ್ನು ದಿನನಿತ್ಯ ಜೀವನದ ಬಳಕೆಯಲ್ಲಿ ಪ್ರಶಂಸಿಸುವುದನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಕಲ್ತಿದ್ದೀವಿ. ಹೌದಲ್ಲ ಮಕ್ಕಳೇ? ಹಾಗಾದರೆ ಈ ದಿನದ ತರಗತಿಯನ್ನು ಸಹ ಒಂದು ಸುಂದರವಾದ ವಿನ್ಯಾಸದೊಂದಿಗೆ ಪ್ರಾರಂಭ ಮಾಡೋಣ. ಮಕ್ಕಳೇ, ಇದು ಕೋಚ್ನ ಸ್ನೋಫ್ಲೇಕ್ ಸಮಮಿತಿ. 1904ರಲ್ಲಿ ಹೆಲ್ಗೆ ವನ್ ಕೋಚ್ ಎಂಬುವರು ಒಂದು ಸಮಬಾಹು ತ್ರಿಭುಜವನ್ನು ಮೂಲವಾಗಿಟ್ಕೊಂಡು ಈ ಸ್ನೋಫ್ಲೇಕ್ ಸಮಮಿತಿಯನ್ನು ರಚಿಸಿದರು. ಇದರ ಒಂದು ವೈಶಿಷ್ಟ್ಯ ಏನು ಅಂದರೆ ಮಕ್ಕಳೇ, ನೀವು ಅದನ್ನು ಎಷ್ಟೇ ಝೂಮ್ ಮಾಡ್ತಾ ಹೋದಾಗ ನಮಗೆ ಇದೇ ಆಕೃತಿ ಬರ್ತದೆ. ಮೊದಲಿಗೆ ಅವ್ರು ತಗೊಂಡಿದ್ದು ಒಂದು ಸಮಬಾಹು ತ್ರಿಭುಜ. ಆ ಸಮಬಾಹು ತ್ರಿಭುಜದ ಪ್ರತಿ ಬಾಹುಗಳಲ್ಲಿ ಮತ್ತೊಂದು ಸಮಬಾಹು ತ್ರಿಭುಜವನ್ನು ರಚಿಸಿದ್ರು. ಹಾಗೆ ಅದರ ಬಾಹುಗಳಲ್ಲಿ ಸಮಬಾಹು ತ್ರಿಭುಜಗಳು. ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋದಂತೆ ಕೊನೆಯಲ್ಲಿ ಅವರಿಗೆ ದೊರೆತಂತಹ ಆಕೃತಿ ಈ ಆಕೃತಿಯಾಗಿದೆ. ಇದು ಸಹ ಒಂದು ಸಮಮಿತಿ ಆಕೃತಿ ಮಕ್ಕಳೇ. ಇದರಲ್ಲಿ ಎಷ್ಟು ರೇಖೆಗಳನ್ನು ಎಳಿಬೋದು ನೋಡಿ? ವೆರಿ ಗುಡ್. ಇದರಲ್ಲಿ 6 ಸಮಮಿತಿ ರೇಖೆಗಳನ್ನು ಎಳೆಯಬಹುದಾಗಿದೆ. ಇದು ಸಹ ಒಂದು ಸಮಮಿತಿಗೆ ಉತ್ತಮವಾದ ಉದಾಹರಣೆಯಾಗಿದೆ. ಮಕ್ಕಳೇ, ಸಮಮಿತಿ ನಾವು ಎಲ್ಲ ಕಡೆ ಗಮನಿಸಿದ್ವಿ, ಆದರೆ ಗಣಿತದ ಅಂಕಿನೇ ಬಿಟ್ಬಿಟ್ಟಿದ್ದೀವಲ್ವಾ? ಹಾಂ, ಈಗ ಗಣಿತದ ಅಂಕಿಗಳಲ್ಲಿ ಸಮಮಿತಿ, ಗಣಿತದ 10 ಅಂಕಿಗಳನ್ನು ನಾನು ನಿಮಗಿಲ್ಲಿ ಕೊಟ್ಟಿದ್ದೀನಿ. ಈಗ ಹೇಳಿ, ಇದರಲ್ಲಿ ಯಾವ ಅಂಕಿಗಳಿಗೆ ನಾವು ಸಮಮಿತಿ ರೇಖೆಯನ್ನು ಎಳಿಬಹುದು ಮತ್ತು ಎಷ್ಟನ್ನು ಎಳಿಬಹುದು? ಸ್ಟಾರ್ಟ್ ಮಾಡಿ ನೋಡೋಣ. 1, ಇದಕ್ಕೆ ಸಮಮಿತಿ ರೇಖೆಯನ್ನು ಎಳಿಬಹುದಾ ಮಕ್ಕಳೇ? ಇಲ್ಲ. ಯಾಕೆಂದರೆ ಮುಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಕೊಕ್ಕು ಥರ ಬಂದಿದೆ, ಹೌದಲ್ವಾ? 2ಕ್ಕೆ ಎಳಿಬೋದಾ ನೋಡಿ? 2ಕ್ಕೂ ಸಹ ನಾವು ಸಮಮಿತಿ ರೇಖೆಯನ್ನು ಎಳೆಯಲು ಸಾಧ್ಯವಿಲ್ಲ. 3 ಮಡಚಿದಾಗ ನಮ್ಗೆ ಒಂದೇ ಥರ ಬರಬೇಕು ಮಕ್ಕಳೇ. ಗುಡ್. 3ಕ್ಕೆ ಒಂದು ಅಡ್ಡ ಸಮಮಿತಿ ರೇಖೆಯನ್ನು ನಾವು ಎಳಿಬಹುದು. ಹಾಗೆ 4ನ್ನು ನೋಡಿ, 4ಕ್ಕಾಗುತ್ತಾ? ಇಲ್ಲ. 5, 5ಕ್ಕೂ ಆಗಲ್ಲ. 6, 7 ಇಲ್ಲ ಅಲ್ಲ ಮಕ್ಕಳೇ. 8ನ್ನು ನೋಡೋಣ. ಹಾಂ, 8ಕ್ಕೆ ಒಂದು ಅಡ್ಡ ಸಮಮಿತಿ ಮತ್ತು ನೇರ ಸಮಮಿತಿ 2 ಸಮಮಿತಿ ರೇಖೆಗಳನ್ನು ನಾವು ಎಳಿಬಹುದಾಗಿದೆ. 9ಕ್ಕೆ ಎಳೆಯೋದಕ್ಕೆ ಸಾಗುತ್ತಾ? ಆಗಲ್ಲ ಅಲ್ಲ ಮಕ್ಕಳೇ. ಕೊನೆಗೆ 0ಯನ್ನು ನೋಡೋಣ. 0ಗೆ ಅಡ್ಡ ಸಮಮಿತಿ ರೇಖೆಯನ್ನು ಎಳೆದ್ವಿ, ಹಾಗೆ ಲಂಬ ಸಮಮಿತಿ ರೇಖೆಯನ್ನು ಸಹ ಎಳಿಬಹುದಾಗಿದೆ. ಇದು ಗಣಿತದ ಅಂಕಿಗಳಲ್ಲಿರುವಂತಹ ಒಟ್ಟು ಸಮಮಿತಿಯ ವಿನ್ಯಾಸ. ತುಂಬ ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಮಕ್ಕಳೇ, ಈಗ ಇಂಗ್ಲಿಷ್ ಭಾಷೆಯ ಅಕ್ಷರಗಳಲ್ಲಿ ಸಮಮಿತಿ ಯಾವ ಯಾವ ಅಕ್ಷರಗಳಿಗೆ ಎಳೆಯಬಹುದು ಅನ್ನೋದನ್ನು
ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ. ಮಕ್ಕಳೇ, ಇಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆ. ಈ ಅಕ್ಷರಗಳಲ್ಲಿ ಸಮಮಿತಿ ಆಕೃತಿ ಹೇಗುಂಟಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಎ ಲೆಟರ್ನ ತೆಗೆದುಕೊಳ್ತೀನಿ. ಇದನ್ನು ಫೋಲ್ಡ್ ಮಾಡೋಕ್ಕಾಗುತ್ತಾ ನೋಡಿ. ಎರಡೂ ಕಡೆ ಸಮವಾಗಿ ಬರಬೇಕು. ಆ ರೀತಿ ಫೋಲ್ಡ್ ಮಾಡೋಕ್ಕಾಗ್ತಿದೆಯಾ? ಆಗುತ್ತೆ ಅಲ್ವಾ ಮಕ್ಕಳೇ? ನೋಡಿ. ಹಾಗಾದರೆ ಎ ಮೂಲಕ ನಾವು ಒಂದು ಸಮಮಿತಿ ರೇಖೆಯನ್ನು ಎಳೆಯಬಹುದು. ನೆಕ್ಸ್ಟ್ ಬಿ ತೆಗೆದುಕೊಳ್ತೀನಿ. ಈ ರೀತಿ ಫೋಲ್ಡ್ ಮಾಡೋಕ್ಕಾಗುತ್ತಾ? ಆಗಲ್ಲ ಅಲ್ಲ. ಈಗ ಈ ಭಾಗದಿಂದ ಫೋಲ್ಡ್ ಮಾಡ್ತೀನಿ. ಎರಡೂ ಭಾಗದಲ್ಲೂ ನಮಗೆ ಒಂದೇ ಆಕೃತಿ ಬರ್ತಿದೆ. ಹಾಗಾದರೆ ಬಿಯಲ್ಲಿ ಒಂದು ಸಮಮಿತಿ ರೇಖೆಯನ್ನು ಎಳೆಯಬಹುದು. ಸಿಯಿಂದ ಕೂಡ ನೀವು ಈಗ ಫೋಲ್ಡ್ ಮಾಡ್ಬೋದು ನೋಡಿ. ಹಾಗಾಗಿ ಸಿಗೆ ಒಂದು ಸಮಮಿತಿ ರೇಖೆ. ಡಿ ಅಕ್ಷರವನ್ನು ತೆಗೆದುಕೊಳ್ತೀನಿ. ಯಾವ ರೀತಿ ಫೋಲ್ಡ್ ಮಾಡ್ಬೋದು? ಈ ರೀತಿ ಫೋಲ್ಡ್ ಮಾಡೋಕ್ಕಾಗಲ್ಲ ಮಕ್ಕಳೇ. ಹಾಗಾಗಿ ಅಡ್ಡನೇ ಫೋಲ್ಡ್ ಮಾಡಬೇಕು. ಹಾರಿಸಾಂಟಲಾಗಿ ಫೋಲ್ಡ್ ಮಾಡಿದಾಗ ಒಂದು ರೇಖೆ ನಮಗೆ ಬರ್ತಿದೆ. ಎರಡೂ ಭಾಗಗಳು ಸಮ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಡಿ ಈಗ ಫೋಲ್ಡ್ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗಾದರೆ ಇಲ್ಲೂ ಕೂಡ ನಾವು ಅಡ್ಡನೇ ಮಡಚಬೇಕಾಗಿದೆ ನೋಡಿ. ಎರಡೂ ಭಾಗಗಳಲ್ಲೂ ಸಹ ಸಮವಾಗಿದೆ. ಎಫ್ ನೋಡೋಣ. ಎಫ್ ಈ ಭಾಗದಿಂದ ಫೋಲ್ಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಇಲ್ಲೂ ತಗೊಂಡ್ರೂ ಫೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾದರೆ ನಾವು ಎಫ್ಗೆ ಯಾವುದೇ ಸಮಮಿತಿ ರೇಖೆ ಇಲ್ಲ ಅಂತ ತಿಳ್ಕೊಳ್ತೀವಿ. ಜಿ ಹೇಗೆ ಫೋಲ್ಡ್ ಮಾಡ್ಬೋದು? ಎರಡೂ ಭಾಗದಿಂದನೂ ಆಗ್ತಾ ಇಲ್ವಾ? ಜಿಗೂ ಕೂಡ ಸಮಮಿತಿ ರೇಖೆ ಇಲ್ಲ. ಹೆಚ್ ತಗೊಳ್ತೀನಿ. ಹೆಚ್ ಹೇಗೆ ಮಾಡ್ಬೋದು ನೋಡಿ. ಹೀಗೆ ಫೋಲ್ಡ್ ಮಾಡ್ಬೋದಾ? ಎರಡು ಕಡೆ ಸೇಮ್ ಬಂದಿದೆ. ಹಾಗೆ ಎಚ್ನ ಅಡ್ಡ ಸಮಮಿತಿಯಾಗಿ ಕೂಡ ನಾವು ಮಾಡ್ಬೋದು. ಸೊ ಹೆಚ್ಗೆ ಲಂಬ ಸಮಮಿತಿ ರೇಖೆ ಹಾಗೂ ಅಡ್ಡ ಸಮಮಿತಿ ರೇಖೆ ಎಂಬ ಎರಡು ರೇಖೆಗಳಿರೋದನ್ನು ನೀವಿಲ್ಲಿ ಗಮನಿಸ್ತಿದ್ದೀರಾ. ಐಗೂ ಕೂಡ ಎರಡು ಸಮಮಿತಿ ರೇಖೆ ಇದೆ ನೋಡಿ ಮಕ್ಕಳೇ. ಒಂದು ಲಂಬವಾಗಿ, ಒಂದು ಅಡ್ಡವಾಗಿ. ಐ ಎರಡು ರೇಖೆಗಳನ್ನು ಹೊಂದಿದೆ. ಜೆನ ಫೋಲ್ಡ್ ಮಾಡೋಕ್ಕಾಗುತ್ತಾ? ಯಾವುದೇ ಸಮಮಿತಿ ರೇಖೆಯನ್ನು ಹೊಂದಿಲ್ಲ. ಕೆ ಲಂಬವಾಗಿ ಆಗೋಲ್ಲ, ಆದರೆ ಅಡ್ಡವಾಗಿ ನಾವು ಅದನ್ನು ಫೋಲ್ಡ್ ಮಾಡ್ಬೋದು ನೋಡಿ. ಎಲ್ಗೆ ಯಾವುದೇ ಸಮಮಿತಿ ರೇಖೆ ಇಲ್ಲ. ಎರಡೂ ಭಾಗಗಳು ಬೇರೆ ಇದೆ. ಎಲ್ ಸಮಮಿತಿ ರೇಖೆಯನ್ನು ಹೊಂದಿಲ್ಲ. ಎಂ ಸುಲಭವಾಗಿ ಮಾಡ್ಬೋದು ನೋಡಿ. ವರ್ಟಿಕಲಿ ಫೋಲ್ಡ್ ಮಾಡಿದ್ರೆ ಆಯಿತು. ಎರಡೂ ಕಡೆ ಸಮ ಇದೆ. ಹಾಗೆ ಎನ್ ಲೆಟರ್ ತಗೊಳ್ಳೋಣ. ಎನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಮಕ್ಕಳು. ನೀವು ಹಿಂಗೆ ಫೋಲ್ಡ್ ಮಾಡಿದ್ರೆ ನಮಗೆ ಇಲ್ಲಿ ಮಡಚ್ತಾ ಇರುವಂತಹ ಭಾಗ ಕೆಳಭಾಗದಲ್ಲಿ ಬರ್ತಿದೆ, ಆದರೆ ಈ ಕಡೆ ಮೇಲ್ಗಡೆ ಭಾಗದಲ್ಲಿದೆ. ಎನ್ ಯಾವುದೇ ಸಮಮಿತಿ ರೇಖೆಯನ್ನು ಹೊಂದಿಲ್ಲ ಅನ್ನೋ ಅಂಶ ನಿಮಗೆ ಗೊತ್ತಾಗಬೇಕು. ಓ ಯಾವ ಕಡೆಯಿಂದ ಬೇಕಾದರೂ ನೀವು ಅದನ್ನು ಫೋಲ್ಡ್ ಮಾಡ್ಬೋದು. ಅಡ್ಡ ಹಾಗೂ ಲಂಬ ಸಮಮಿತಿ ಎರಡನ್ನೂ ಹೊಂದಿದೆ. ಇದನ್ನು ನೀವು ವೃತ್ತಾಕಾರದಲ್ಲಿ ಬರೆಯೋದಾದರೆ ನೀವು ಅನೇಕ ಸಮಮಿತಿ ರೇಖೆಗಳನ್ನು ಅದಕ್ಕೆ ರಚಿಸ್ತಾ ಹೋಗ್ಬೋದು. ಪಿಗೆ ಫೋಲ್ಡ್ ಮಾಡೋಕ್ಕಾಗತ್ತಾ? ಎರಡೂ ಭಾಗದಲ್ಲಿ ಸಮವಾಗಿ ಮಾಡೋದಕ್ಕಾಗಲ್ಲ. ಪಿ ಯಾವುದೇ ರೇಖೆಯನ್ನು ಹೊಂದಿಲ್ಲ. ಕ್ಯೂವಲ್ಲೂ ಕೂಡ ಕ್ಯೂವಲ್ಲಿ ನಮಗೆ ಈ ರೇಖೆ ಇರೋದ್ರಿಂದ ಕ್ಯೂನ ನಾವು ಸಮಮಿತಿ ಆಕೃತಿಯ ಜೊತೆಗೆ ಸೇರಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆರ್ ಕೂಡ ಅಷ್ಟೇ ನೋಡಿ. ಎಸ್ಸಲ್ಲೂ ಅಷ್ಟೇ ನೋಡಿ ಮಕ್ಕಳೇ. ನಾನು ಒಂದು ವೇಳೆ ಹಿಂಗೆ ಫೋಲ್ಡ್ ಮಾಡೋದಾದರೆ ಇಲ್ಲಿರುವ ಆಕೃತಿಯನ್ನು ಗಮನಿಸಿ. ಎರಡಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹಾಗಾಗಿ ಎಸ್ ಯಾವುದೇ ಸಮಮಿತಿ ರೇಖೆಯನ್ನು ಹೊಂದಿಲ್ಲ. ಟಿ ನೇರವಾಗಿ ಫೋಲ್ಡ್ ಮಾಡ್ಬೋದು ನೀವು. ಸೊ ಒಂದು ಸಮಮಿತಿ ರೇಖೆಯನ್ನು ಹೊಂದಿದೆ.
ಯು ಕೂಡ ಒಂದು ಸಮಮಿತಿ ರೇಖೆ ಇದೆ. ವಿ ಒಂದು ಸಮಮಿತಿ ರೇಖೆ ಇದೆ. ಡಬ್ಲ್ಯೂ ನೋಡ್ಕೊಳ್ಳಿ, ಇದನ್ನು ಸರಿಯಾಗಿ ನಾವು ಫೋಲ್ಡ್ ಮಾಡ್ಬೋದು ಮಧ್ಯದಲ್ಲಿ. ಡಬ್ಲ್ಯೂ ಎಂ ಥರನೇ ಬರೋದ್ರಿಂದ ಇಲ್ಲಿ ಒಂದು ನೇರವಾದ ಸಮಮಿತಿ ರೇಖೆ ಇದೆ. ಎಕ್ಸ್ಗೆ ಲಂಬ ಹಾಗೂ ಅಡ್ಡ ಎರಡೂ ಸಮಮಿತಿ ರೇಖೆಗಳನ್ನು ನಾವು ಫೋಲ್ಡ್ ಮಾಡ್ಬೋದು. ನೋಡಿ ಮಕ್ಕಳೇ, ಎಕ್ಸ್ ಎರಡು ರೇಖೆಗಳನ್ನು ಹೊಂದಿದೆ. ವೈ ಅಡ್ಡ ಮಡ್ಚೋದಕ್ಕಾಗಲ್ಲ, ಲಂಬವಾಗಿ ಒಂದು ಫೋಲ್ಡಿಂಗ್ನ ತಗೊಳ್ಬೋದು. ಸೊ ವೈ ಒಂದು ಸಮಮಿತಿ ರೇಖೆಯನ್ನು ಹೊಂದಿದೆ. ಝೆಡ್ ಎನ್ ಥರ ಇರೋದ್ರಿಂದ ಇದು ಫೋಲ್ಡ್ ಮಾಡಿದಾಗ ನಮಗೆ ಎರಡು ಸಮಭಾಗಗಳು ಸಿಗ್ತಾ ಇಲ್ಲ. ಹಾಗಾಗಿ ಎ ಬಿ ಸಿ ಡಿ ಇ ಎಚ್ ಐ ಕೆ ಎಮ್ ಒ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಇವಿಷ್ಟು ಸಮಮಿತಿ ಅಕ್ಷವನ್ನು ಹೊಂದಿರುವ ಅಕ್ಷರಗಳಾಗಿವೆ. ಹಾಗೆ ಎಫ್ ಜಿ ಜೆ ಎಲ್ ಎನ್ ಪಿ ಕ್ಯೂ ಆರ್ ಎಸ್ ಝೆಡ್ ಇವು ಸಮಮಿತಿ ರೇಖೆಯನ್ನು ಹೊಂದಿಲ್ಲದ ಅಕ್ಷರಗಳಾಗಿವೆ. ಚಟುವಟಿಕೆನ ನೋಡಿದ್ರಿ ಅಲ್ವಾ ಮಕ್ಕಳೇ? ಈಗ ಹೇಳಿ, ಇಂಗ್ಲಿಷ್ ಭಾಷೆಯ ಅಕ್ಷರಗಳಲ್ಲಿ ಸಮಮಿತಿ ರೇಖೆಗಳನ್ನು ಹೊಂದಿರುವ ಅಕ್ಷರಗಳು ಇವು: ಎ ಬಿ ಸಿ ಡಿ ಇ ಎಚ್ ಐ ಕೆ ಎಮ್ ಒ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ. ಈ ಇಷ್ಟೂ ಅಕ್ಷರಗಳಲ್ಲಿ ಸಮಮಿತಿ ರೇಖೆಯನ್ನು ಎಳೆಯಬಹುದು ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡಿದ್ರಿ. ಹಾಗಾದರೆ ಎಳೀರಿ ನೋಡೋಣ. ಎಗೆ ಒಂದೇ ಒಂದು ರೇಖೆಯನ್ನು ಎಳೆಯಬಹುದು. ಬಿಗೂ ಸಹ ಒಂದು ಅಡ್ಡ ಸಮಮಿತಿಯನ್ನು ಎಳೆಯಬಹುದು. ಸಿ ಸರಿ ಮಕ್ಕಳೇ, ಸಿಯಲ್ಲೂ ಒಂದು ಅಡ್ಡ ಸಮಮಿತಿ ರೇಖೆ. ಡಿ ಅಕ್ಷರಕ್ಕೆ ಬಂದಾಗ ಡಿ ಅಕ್ಷರದಲ್ಲೂ ಸಹ ಒಂದು ಅಡ್ಡ ಸಮಮಿತಿ ರೇಖೆ. ಇ ಹೇಗೆ ಫೋಲ್ಡ್ ಮಾಡ್ಬೋದು? ಮಧ್ಯದಲ್ಲಿ ಅಡ್ಡವಾಗಿ ಫೋಲ್ಡ್ ಮಾಡ್ಬೋದು. ಹೆಚ್ ನೋಡಿ ಮಕ್ಕಳೇ, ಅಡ್ಡ ಸಮಮಿತಿ ರೇಖೆ ಇದೆಯಾ, ಲಂಬ ಸಮಮಿತಿ ರೇಖೆ ಇದೆಯಾ? ವೆರಿ ಗುಡ್. ಇದರಲ್ಲಿ ಅಡ್ಡ ಮತ್ತು ಲಂಬ ಅನ್ನುವಂತಹ ಎರಡೂ ಸಮಮಿತಿ ರೇಖೆಗಳನ್ನು ಎಳೆಯಬಹುದಾಗಿದೆ. ಹಾಗೆ ಐ ಅಕ್ಷರಕ್ಕೆ ಬಂದಾಗ ಅಲ್ಲೂ ಸಹ ನಾವು ಎರಡೂ ರೇಖೆಗಳನ್ನು ಕಾಣ್ತೀವಿ. ಕೆಯಲ್ಲಿ ಒಂದು ಅಡ್ಡ ಸಮಮಿತಿ ರೇಖೆ, ಎಮ್ಮಲ್ಲಿ ಒಂದು ಲಂಬ ಸಮಮಿತಿ. ಓ ತಗೊಂಡಾಗ ಓ ಅಲ್ಲಿ ಎರಡು ರೇಖೆಗಳನ್ನು ಎಳೆಯಬಹುದು. ಒಂದು ವೇಳೆ ನೀವು ಓನ ವೃತ್ತಾಕಾರವಾಗಿ ಬರೆಯೋದಾದರೆ, ನಾವು ಕಳೆದ ತರಗತಿಯಲ್ಲೇ ತಿಳ್ಕೊಂಡಿದ್ದೀವಿ, ಒಂದು ವೃತ್ತಕ್ಕೆ ಅಪರಿಮಿತವಾದ ಸಮಮಿತಿ ರೇಖೆಗಳನ್ನು ಎಳೆಯಬಹುದು ಅಂತ. ಹೌದಲ್ಲ? ಈಗ ಟಿ ನೋಡಿ, ಟಿಯಲ್ಲಿ ಒಂದು ಸಮಮಿತಿ ರೇಖೆ, ಯುಗೂ ಸಹ ಒಂದು, ವಿ ಒಂದು ಸಮಮಿತಿ, ಡಬ್ಲ್ಯೂ ಎಕ್ಸ್ಗೆ ಎರಡು ಸಮಮಿತಿ ರೇಖೆಗಳಿವೆ, ಹಾಗೂ ವೈಗೆ ಒಂದು ಸಮಮಿತಿ ರೇಖೆಯನ್ನು ನಾವು ಎಳೆಯಬಹುದಾಗಿದೆ. ಕರೆಕ್ಟಾಗಿ ನೋಡ್ಕೊಂಡ್ರ ಮಕ್ಕಳೇ? ಹಾಗಾದರೆ ಸಮಮಿತಿ ರೇಖೆಗಳನ್ನು ಹೊಂದಿರದ ಇಂಗ್ಲಿಷ್ ಭಾಷೆಯ ಅಕ್ಷರಗಳು ಯಾವುದು? ನಾವು ಯಾವ್ಯಾವ ಅಕ್ಷರಗಳನ್ನ ಮಿಸ್ ಮಾಡಿದ್ದೀವಿ ಈಗ ನೋಡಿ. ಹಾಂ, ಎಫ್ ಜಿ ಜೆ ಎಲ್ ಎನ್ ಪಿ ಕ್ಯೂ ಮತ್ತು ಆರ್ ಎಸ್ ಹಾಗೂ ಝೆಡ್. ಈ ಅಕ್ಷರಗಳಿಗೆ ನಾವು ಸಮಮಿತಿ ರೇಖೆಗಳನ್ನು ಎಳೆಯಲು ಸಾಧ್ಯ ಇಲ್ಲ. ಮಕ್ಕಳೇ, ತುಂಬ ಸಲ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಲ್ಲಿ ಅಂದರೆ, ಎನ್, ಎಸ್ ಮತ್ತು ಝೆಡ್ ಇದನ್ನು ನೋಡೋದಕ್ಕೆ ಎರಡೂ ಬದಿಗಳಲ್ಲಿ ಎರಡು ರೇಖೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಅಲ್ಲ ಈಸಿಯಾಗಿ ಫೋಲ್ಡ್ ಮಾಡ್ಬೋದಲ್ವಾ ಅಂತ ಅಂದ್ಕೊಳ್ತೀವಿ. ಆದರೆ ಮಕ್ಕಳೇ, ನೀವು ಸರಿಯಾಗಿ ನೋಡಿ, ಅದನ್ನು ನೀವು ಫೋಲ್ಡ್ ಮಾಡಿದಾಗ ಅಥವಾ ಮಡಚಿದಾಗ ಅಥವಾ ಸಮಮಿತಿ ರೇಖೆಯನ್ನು ಎಳೆದಾಗ ಎರಡೂ ಕಡೆ ನಮಗೆ ಒಂದೇ ರೀತಿ ಕಾಣೋದಿಲ್ಲ. ಎನ್, ಎಸ್ ಮತ್ತು ಝೆಡ್
ಹೌದಲ್ಲ ಮಕ್ಕಳೇ? ಗುಡ್. ಈಗ ಅರ್ಥ ಆಗಿದೆಯಾ ಮಕ್ಕಳೇ? ಈಗ ಮತ್ತೊಂದು ಪರಿಕಲ್ಪನೆಯನ್ನು ತೆಗೆದುಕೊಳ್ಳೋಣ. ಪ್ರತಿಫಲನ ಮತ್ತು ಸಮಮಿತಿ, ರಿಫ್ಲೆಕ್ಷನ್ ಆ್ಯಂಡ್ ಸಿಮಿಟ್ರಿ. ಪ್ರತಿಫಲನ, ಯಾವ ವಸ್ತುವಿನಲ್ಲಿ ಪ್ರತಿಫಲನ ಆಗುತ್ತೆ? ಪ್ರತಿಫಲನ ಮಕ್ಕಳೇ, ಸಮಮಿತಿ ರೇಖೆಯು ದರ್ಪಣ ಪ್ರತಿಫಲನಕ್ಕೆ ತುಂಬ ಹತ್ತಿರವಾದ ಸಂಬಂಧವನ್ನು ಹೊಂದಿದೆ. ಅಂದರೆ ಇಲ್ಲಿ ನೋಡಿ, ಕನ್ನಡಿಯ ಮುಂದೆ, ದರ್ಪಣ ಅಂದರೆ ಕನ್ನಡಿ, ಪ್ಲೇನ್ ಮಿರರ್. ಈ ಕನ್ನಡಿಯ ಮುಂದೆ ನೀವು ಯಾವುದೇ ಆಕೃತಿಯನ್ನು ಇಟ್ಟಾಗ ಅದರ ಪ್ರತಿಬಿಂಬವನ್ನು ನಾವು ಕನ್ನಡಿಯ ಒಳಗಡೆ ಕಾಣ್ತಾ ಇದ್ದೀವಿ. ಆದರೆ ಇದು ನೋಡೋದಕ್ಕೆ ಒಂದು ಸಮಮಿತಿ ಆಕೃತಿ ಥರನೇ ಕಾಣ್ತದೆ. ಹೌದಲ್ಲ ಮಕ್ಕಳೇ? ಮತ್ತೊಂದನ್ನು ಸಹ ನೀವು ಗಮನಿಸಿ. ಕನ್ನಡಿಯ ಹೊರಗಡೆ ಬ್ಲಾಕಲ್ಲಿ ಅರ್ಧ ಚಿಟ್ಟೆಯನ್ನು ಮಾಡಲಾಗಿದೆ. ಅದರ ಪ್ರತಿಬಿಂಬ ಮತ್ತರ್ಧ ಚಿಟ್ಟೆಯನ್ನು ತೋರಿಸ್ತಾ ಇದೆ. ಹೌದಲ್ವಾ? ಹಾಗಾದರೆ ಸಮಮಿತಿ ರೇಖೆ ಮತ್ತು ದರ್ಪಣ ಪ್ರತಿಫಲನ ಎರಡು ತುಂಬ ಹತ್ತಿರದ ಸಂಬಂಧವನ್ನು ಹೊಂದಿದೆ ಅನ್ನೋದು ನಮಗಿಲ್ಲಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಕ್ಕಳೇ, ಕನ್ನಡಿಯ ಹೊರಗಡೆ ಇರುವಂತಹ ಬ್ಲಾಕ್ಗಳು ವಸ್ತು ಆದರೆ ಕನ್ನಡಿಯ ಒಳಗೆ ಕಾಣ್ತಾ ಇರುವಂಥದ್ದು ಅದರ ಪ್ರತಿಬಿಂಬವಾಗಿದೆ. ಇಲ್ಲಿ ಕನ್ನಡಿ ಅಥವಾ ದರ್ಪಣ ಸಮಮಿತಿ ರೇಖೆಯನ್ನು ಸೂಚಿಸುತ್ತದೆ. ಇಂತಹ ಒಂದು ಚಟುವಟಿಕೆಯನ್ನು ನೋಡ್ಕೊಂಡು ಬಂದರೆ ನಿಮಗೆ ದರ್ಪಣ ಪ್ರತಿಫಲನ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಈ ಚಟುವಟಿಕೆಯಲ್ಲಿ ದರ್ಪಣ ಪ್ರತಿಫಲನದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಒಂದು ಚಿಟ್ಟೆಯ ಅರ್ಧ ಭಾಗವನ್ನು ಮಾತ್ರ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಕನ್ನಡಿಯ ಮುಂದೆ ಇಡ್ತಾ ಇದ್ದೀನಿ. ಇದು ಚಿಟ್ಟೆಯ ಅರ್ಧ ಭಾಗ ಹಾಗೂ ಕನ್ನಡಿಯಲ್ಲಿ ಉಂಟಾಗುತ್ತಿರುವ ಅದರ ಪ್ರತಿಬಿಂಬ ಚಿಟ್ಟೆಯ ಚಿತ್ರವನ್ನು ಪೂರ್ಣಗೊಳಿಸ್ತಾ ಇರೋದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಒಂದೇ ಚಿತ್ರ ಅನ್ನೋ ರೀತಿ ಕಾಣ್ತಾ ಇದೆ. ಹೌದಲ್ಲ ಮಕ್ಕಳೇ? ಇದು ವಸ್ತು ಆಗಿದೆ, ಇದು ಕನ್ನಡಿಯ ಒಳಗಿರುವಂಥದ್ದು ಅದರ ಪ್ರತಿಬಿಂಬ. ಎರಡೂ ಕೂಡ ಒಂದೇ ರೀತಿ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಇನ್ನೂ ಕೆಲವು ಚಿತ್ರಗಳನ್ನು ನೋಡಿ. ಮನೆಯ ಚಿತ್ರ, ಇಲ್ಲಿ ನಾನು ತೆಗೆದುಕೊಂಡಿರೋ ಎಲ್ಲ ಚಿತ್ರಗಳು ಅರ್ಧ ಭಾಗವನ್ನು ತೆಗೆದುಕೊಂಡಿದ್ದೀನಿ. ಅದು ಕನ್ನಡಿಯಲ್ಲಿಟ್ಟಾಗ ಪೂರ್ತಿಯ ಆಕೃತಿ ನಮಗೆ ದೊರೀತಾ ಇದೆ ಮಕ್ಕಳೇ. ಇಲ್ಲಿ ಸ್ಮೈಲಿಂಗ್ ಫೇಸ್ನ ಅರ್ಧ ಭಾಗ ಇದೆ, ಅದು ಪೂರ್ತಿ ಆಗಬೇಕಾದ್ರೆ ಕನ್ನಡಿಯ ಹತ್ರ ಇಡ್ತಾ ಇದ್ದೀನಿ ಮಕ್ಕಳೇ. ಹಾಗೆ ನೋಡಿ, ಇದು ವಸ್ತು, ಅದರ ಪ್ರತಿಬಿಂಬ, ಎರಡರ ಗಾತ್ರ ಕೂಡ ಒಂದೇ ಇರೋದನ್ನ ನೀವಿಲ್ಲಿ ಕಾಣ್ತಾ ಇದ್ದೀರ. ಗಾತ್ರ ಒಂದೇ ಇದೆ. ಈಗ ಈ ವಸ್ತುವನ್ನು ಕನ್ನಡಿಯಿಂದ ಅಥವಾ ದರ್ಪಣದಿಂದ ನಾನು ಸ್ವಲ್ಪನೇ ದೂರ ತರ್ತಾ ಇದ್ದೀನಿ ನೋಡಿ. ಆಗ ನಿಮಗೆ ಅದರ ಪ್ರತಿಬಿಂಬದಲ್ಲೂ ಸಹ ದೂರ ಹೋಗ್ತಾ ಇರೋಂಗೆ ಕಾಣ್ತಿದೆ. ವಸ್ತು ದೂರ ಆದಂತೆ ಪ್ರತಿಬಿಂಬ ದೂರ ಆಗುತ್ತೆ, ಅಥವಾ ವಸ್ತು ಮುಂದೆ ಬಂದಂತೆ ಪ್ರತಿಬಿಂಬ ಕೂಡ ಮುಂದೆ ಬರೋದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರ. ಚಟುವಟಿಕೆಯನ್ನು ನೋಡಿದ್ರಿ ಅಲ್ವಾ? ಹಾಗಾದರೆ ಇಲ್ಲಿ ನಿಮಗೆ ಬಂದಿರುವಂತಹ ಮೊದಲನೇ ಪ್ರಶ್ನೆ, ಪ್ರತಿಫಲನ ಎಂದರೆ ಏನು? ನೀವು ವಿಜ್ಞಾನದ ವಿಷಯದಲ್ಲಿ ಇದಕ್ಕೆ ಅರ್ಥವನ್ನು ತಿಳ್ಕೊಂಡಿದ್ದೀರಾ. ಏನಂತ? ಒಂದು ಹೊಳಪಾದ ಮೇಲ್ಮೈ ಮೇಲೆ ಬಿದ್ದಂತಹ ಬೆಳಕು ಹಿಂದಕ್ಕೆ ಬರುವುದನ್ನು ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಎಂದು ಕರೆಯುತ್ತೇವೆ. ಅಂದರೆ ಹೊಳಪಾದ ಮೇಲ್ಮೈ, ಇಲ್ಲಿ ಹೊಳಪಾದ ಮೇಲ್ಮೈ ಯಾವುದು? ಕನ್ನಡಿ ಅಲ್ವಾ ಮಕ್ಕಳೇ? ಹಾಂ, ಕನ್ನಡಿಯ ಮೇಲೆ ಬಿದ್ದ ಬೆಳಕು ಹಿಂದಕ್ಕೆ ಬರೋದನ್ನು ಪ್ರತಿಫಲನ ಎಂದು ಕರೆಯುತ್ತೇವೆ ಅನ್ನೋದನ್ನು ನೀವು ವಿಜ್ಞಾನ ವಿಷಯದಲ್ಲಿ ತಿಳ್ಕೊಂಡಿದ್ದೀರ. ಮಕ್ಕಳೇ, ಈಗ ಹೇಳಿ, ವಸ್ತು ಮತ್ತು ದರ್ಪಣ ಪ್ರತಿಬಿಂಬಗಳಲ್ಲಿ ನೀವು ಗುರುತಿಸಿದಂತಹ ಸಾಮ್ಯತೆ ಮತ್ತು ವ್ಯತ್ಯಾಸ ಏನು? ವಸ್ತು ಅಂದ್ರೂ ಗೊತ್ತಾಗಿದೆ, ಅದರ ಪ್ರತಿಬಿಂಬ ಅಂದ್ರೂ ಸಹ ನಿಮಗೆ ಈಗ ಗೊತ್ತಾಗಿದೆ ಅಲ್ವಾ? ಆ ಎರಡರಲ್ಲೂ ಇರುವಂತಹ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸ್, ಸಾಮ್ಯತೆ ಹಾಗೂ ವ್ಯತ್ಯಾಸವೇನು? ಮೊದಲಿಗೆ ಸಾಮ್ಯತೆಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. ಏನು ಸಾಮ್ಯತೆಗಳನ್ನು ನೀವು ಗುರುತಿಸಿದ್ರಿ ಮಕ್ಕಳೇ? ಸಾಮಾನ್ಯವಾಗಿ ನೀವು ಶಾಲೆಗೆ ರೆಡಿಯಾಗುವಾಗಲೂ ಸಹ ಕನ್ನಡಿ ಮುಂದೆ ನಿಂತ್ಕೊಂಡಿರ್ತೀರಲ್ವ, ಆಗ
ನಿಮ್ಮದೇ ಪ್ರತಿಬಿಂಬವನ್ನು ನೋಡ್ಕೊಳ್ಳಿ. ಆವಾಗ ನಿಮಗೆ ಈ ಪ್ರಶ್ನೆಗೆ ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಆಗಿರುತ್ತೆ. ಏನು? ವಸ್ತು ಮತ್ತು ಪ್ರತಿಬಿಂಬಗಳು ಒಂದೇ ಗಾತ್ರವನ್ನು ಹೊಂದಿರುತ್ತೆ, ಹೌದಲ್ವಾ? ನೀವೆಷ್ಟು ದಪ್ಪ ಇದ್ದೀರೋ ನಿಮ್ಮ ಕನ್ನಡಿಯಲ್ಲಿ ಕಾಣ್ತಾ ಇರುವಂತಹ ಪ್ರತಿಬಿಂಬ ಕೂಡ ಅಷ್ಟೇ ಗಾತ್ರವನ್ನು ಹೊಂದಿರುತ್ತೆ. ದಪ್ಪ ಇರೋರು ಸಣ್ಣ ಆಗೋಕ್ಕೆ, ಸಣ್ಣ ಇರೋರು ದಪ್ಪ ಆಗೋದಕ್ಕೆ ಸಾಧ್ಯನಾ ಮಕ್ಕಳೇ? ಇಲ್ಲ ಅಲ್ಲ. ಹಾಗಾದರೆ ವಸ್ತು ಮತ್ತು ಅದರ ಪ್ರತಿಬಿಂಬದ ಗಾತ್ರ ಒಂದೇ ಆಗಿರುತ್ತದೆ. ಮಕ್ಕಳೇ, ಎರಡನೇ ಸಾಮ್ಯತೆಯನ್ನು ನೋಡೋಣ. ವಸ್ತು ಮತ್ತು ಪ್ರತಿಬಿಂಬಗಳ ಉದ್ದಗಳು ಮತ್ತು ಕೋನಗಳು ಸಮವಾಗಿರುತ್ತವೆ. ಗಮನಿಸಿದ್ದೀರಲ್ವಾ? ನಾವು ಇಟ್ಟಿರುವಂತಹ ವಸ್ತು ಎಷ್ಟು ಉದ್ದ ಇದೆಯೋ ಅದರ ಪ್ರತಿಬಿಂಬ ಸಹ ಕನ್ನಡಿಯ ಒಳಗೆ ಅಷ್ಟೇ ಉದ್ದ ಇರುತ್ತೆ. ಈಗ ನೀವು ಎಷ್ಟು ಉದ್ದ ಇದ್ದೀರೋ ನಿಮ್ಮ ಪ್ರತಿಬಿಂಬ ಕೂಡ ಅಷ್ಟೇ ಉದ್ದ ಆಗಿರೋದನ್ನು ನೀವು ಇಲ್ಲಿ ಗಮನಿಸಿರ್ತೀರ. ಹಾಗೆ ಕೋನಗಳು ಸಹ ಅದೇ ಅಳತೆಯಲ್ಲಿ ಇರುತ್ತವೆ. ಮಕ್ಕಳೇ, ಕೊನೆಯ ಅಂಶವನ್ನು ನೋಡಿ. ವಸ್ತು ಮತ್ತು ಪ್ರತಿಬಿಂಬಗಳು ದರ್ಪಣ ರೇಖೆಯಿಂದ ಒಂದೇ ದೂರದಲ್ಲಿ ಇರುತ್ತವೆ. ಇದನ್ನು ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತೀರ. ಮಕ್ಕಳೇ, ಕನ್ನಡಿಯ ಮುಂದೆ ನೀವು ನಿಂತಾಗ ಒಂದು ಹೆಜ್ಜೆ ಹಿಂದೆ ಹೋಗಿ, ಆಗ ನಿಮ್ಮ ಪ್ರತಿಬಿಂಬ ಸಹ ಒಂದು ಹೆಜ್ಜೆ ಹಿಂದೆ ಹೋದಂತೆ ನಿಮಗೆ ಭಾಸ ಆಗುತ್ತೆ. ಹಾಗೆ 2 ಹೆಜ್ಜೆ ಮುಂದೆ ಬನ್ನಿ, ನಿಮ್ಮ ಪ್ರತಿಬಿಂಬದಲ್ಲೂ ಸಹ ನೀವು 2 ಹೆಜ್ಜೆ ಮುಂದೆ ಬಂದಂತೆ ಕಾಣ್ತದೆ. ಹಾಗಾದರೆ ದರ್ಪಣ ರೇಖೆಯಿಂದ ವಸ್ತು ಮತ್ತು ಅದರ ಪ್ರತಿಬಿಂಬಗಳು ಸಮದೂರದಲ್ಲಿ ಇರುತ್ತವೆ ಅನ್ನೋದನ್ನು ನಾವಿಲ್ಲಿ ಕಂಡುಕೊಂಡಿದ್ದೀವಿ. ಮಕ್ಕಳೇ, ನೀವು ವಸ್ತು ಮತ್ತು ಪ್ರತಿಬಿಂಬದಲ್ಲಿ ಯಾವುದಾದ್ರೂ ವ್ಯತ್ಯಾಸವನ್ನು ಗುರುತಿಸಿದ್ರಾ? ನೆನಪು ಮಾಡ್ಕೊಳ್ಳಿ. ಇಲ್ಲಿ ಗಮನಿಸಿದ್ದೀರಾ? ಬಾಲಕನ ಕೈಗಳನ್ನು ನೋಡಿ. ವಸ್ತು ಮತ್ತು ಅದರ ಪ್ರತಿಬಿಂಬದಲ್ಲಿ ಅದು ಅದಲು ಬದಲಾಗಿರೋದು ಕಾಣಿಸ್ತಾ ಇದೆ, ಹೌದಲ್ವಾ? ದರ್ಪಣ ಪ್ರತಿಬಿಂಬದಲ್ಲಿ ಎಡ ಮತ್ತು ಬಲಗಳ ಬದಲಾವಣೆಯಾಗಿರ್ತದೆ. ಅಂದರೆ ಪಾರ್ಶ್ವಗಳು ಅದಲು ಬದಲಾಗಿರುತ್ತವೆ. ನೀವು ತುಂಬ ಸಲ ನೋಡಿರ್ಬೋದು, ನಾವು ಬಲಗೈಯಲ್ಲಿ ಕೋಂಬ್ ಮಾಡುವಾಗ, ತಲೆ ಬಾಚ್ಕೊಳ್ತಾ ಇರುವಾಗ ಪ್ರತಿಬಿಂಬದಲ್ಲಿ ಎಡಗೈಯಲ್ಲಿ ತಲೆ ಬಾಚ್ತಾ ಇರೋಂಗೆ ಕಾಣ್ತದೆ. ನೀವು ತಟ್ಟೆ ಇಟ್ಕೊಂಡು ಬಲಗೈಯಲ್ಲಿ ತಿಂತಾ ಇರೋದು ನಿಮ್ಮ ಕನ್ನಡಿಯ ಪ್ರತಿಬಿಂಬದಲ್ಲಿ ಎಡಗೈಯಲ್ಲಿ ತಿಂದಂಗೆ ಕಾಣ್ತದಲ್ವಾ? ಅದೇ ವ್ಯತ್ಯಾಸ. ಅದನ್ನು ನಾವೇನು ಹೇಳ್ತೀವಿ? ಪಾರ್ಶ್ವ ವಿಪರ್ಯಾಯ, ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕೂಡ ಕರಿತೀವಿ ಮಕ್ಕಳೇ. ಇದು ದರ್ಪಣದ ಪ್ರತಿಬಿಂಬ ಮತ್ತು ವಸ್ತುವಿನಲ್ಲಿರುವಂತಹ ಒಂದು ಮುಖ್ಯವಾದಂತಹ ವ್ಯತ್ಯಾಸ ಆಗಿದೆ. ಮಕ್ಕಳೇ, ಈಗ ಇದರ ಒಂದು ಉಪಯೋಗವನ್ನು ನೋಡೋಣ. ಪರ್ಣದರ್ಶಕ, ಕೆಲಿಡೋಸ್ಕೋಪ್ ಅನ್ನುವಂತಹ ಒಂದು ಸಾಧನವನ್ನು ನೀವು ಶಾಲೆಯಲ್ಲಿ ಖಂಡಿತ ತಯಾರಿಸಿರ್ತೀರ. ಇದು ಒಂದು ಆಪ್ಟಿಕಲ್ ಡಿವೈಸ್, ಬೆಳಕಿನ ಒಂದು ಸಾಧನ ಆಗಿದೆ. ಇದರ ಒಳಗಡೆ ನಾವು ಇಷ್ಟೊಂದು ಅದ್ಭುತವಾದಂತಹ ವಿನ್ಯಾಸವನ್ನು ಗಮನಿಸ್ಬೋದು. ಮಕ್ಕಳು ಇದನ್ನು ಆಟಿಕೆಗಾಗಿ ಅಥವಾ ಮನೋರಂಜನೆಗಾಗಿ ಬಳಸಿದ್ರೂ ಸಹ ತುಂಬ ಸಲ ಫ್ಯಾಷನ್ ಡಿಸೈನರ್ಸ್ ಹೊಸ ಹೊಸ ವಿನ್ಯಾಸಗಳ ಅನ್ವೇಷಣೆಗಾಗಿ ಈ ಕೆಲಿಡೋಸ್ಕೋಪನ್ನು ಕೂಡ ಬಳಸ್ತಾರೆ ಮಕ್ಕಳೇ. ಇದರ ತಯಾರಿಕೆ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಆದರೂ ಸಹ ಪರ್ಣದರ್ಶಕ ಅಥವಾ ಕೆಲಿಡೋಸ್ಕೋಪನ್ನು ಹೇಗೆ ತಯಾರಿಸೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ನೋಡ್ಕೊಂಡು ಬರೋಣ. ಮಕ್ಕಳೇ, ಕೆಲಿಡೋಸ್ಕೋಪ್ ತಯಾರಿಕೆಗೆ ನಮಗೆ ಬೇಕಾಗಿರುವಂಥ ವಸ್ತುಗಳು ಒಂದೇ ಅಳತೆಯ 3 ದರ್ಪಣಗಳು, ಕನ್ನಡಿ, ಟೇಪ್, ಬಣ್ಣದ ಕಾಗದದ ಚೂರುಗಳು, 1 ಕತ್ತರಿ ಮತ್ತು ಸ್ವಲ್ಪ ಬಿಳಿಯ ಅಥವಾ ಸೆಮಿ ಟ್ರಾನ್ಸ್ಪರೆಂಟ್ ಪೇಪರ್. ಮೊದಲಿಗೆ 3 ಒಂದೇ ಅಳತೆಯಲ್ಲಿರುವ ಕನ್ನಡಿಗಳನ್ನು ತೆಗೆದುಕೊಂಡು ಅದನ್ನು ಒಂದು ತ್ರಿಭುಜಾಕಾರವಾಗಿ ಜೋಡಿಸಿಕೊಳ್ಳಿ. ಈ ರೀತಿ ತ್ರಿಭುಜಾಕಾರವಾಗಿ ಜೋಡಿಸಿ ಟೇಪಿನ ಸಹಾಯದಿಂದ ಸುತ್ತಕೊಳ್ಳಿ ಮಕ್ಕಳೇ. ಬ್ರೌನ್ ಟೇಪ್ನ ಸಹಾಯದಿಂದ ಈ 3 ಕನ್ನಡಿಗಳನ್ನು ಅಂಟಿಸ್ಕೊಳ್ಳಿ. ನಂತರ
ಒಂದು ಬಿಳಿ ಪೇಪರನ್ನು ಅಥವಾ ಅರೆ ಪಾರದರ್ಶಕ ಇರುವಂತಹ ಪೇಪರನ್ನು ತೆಗೆದುಕೊಂಡು ನೀವು ಅದರ ತಳಭಾಗಕ್ಕೆ ಅಂಟಿಸಿಕೊಳ್ಳಬೇಕಾಗುತ್ತೆ. ಇದಕ್ಕೆ ಬಣ್ಣದ ಕಾಗದ ಅಥವಾ ಬಳೆ ಚೂರನ್ನು ಒಳಗಡೆ ಹಾಕಿ ಈಗ ಅದರಲ್ಲಿ ಉಂಟಾಗುತ್ತಿರುವಂತಹ ಆಕೃತಿಗಳನ್ನು ಅಥವಾ ವಿನ್ಯಾಸವನ್ನು ಗಮನಿಸಿ ಮಕ್ಕಳು. ಅದರ ಒಳಗೆ ಉಂಟಾಗಿರೋ ವಿನ್ಯಾಸ ಕಾಣ್ತಾ ಇದೆಯಾ ಮಕ್ಕಳೇ? ನೀವು ಬೇರೆ ಬೇರೆ ಬಣ್ಣದ ಪೇಪರನ್ನು ತೆಗೆದುಕೊಂಡ್ರು ನಿಮಗೆ ವಿವಿಧ ವಿನ್ಯಾಸಗಳನ್ನು ನೀವಿಲ್ಲಿ ಗಮನಿಸ್ಬೋದು. ವಿಡಿಯೋ ನೋಡಿದ್ರಿ ಅಲ್ವಾ ಮಕ್ಕಳೇ? ಮಕ್ಕಳೇ, ಈಗ ಪ್ರತಿಫಲನ ಸಮಮಿತಿಯ ಬಳಕೆಯನ್ನು ನಾವು ಎಲ್ಲಿ ನೋಡ್ತೀವಿ? ಸಾಮಾನ್ಯವಾಗಿ ನೀವು ಆ್ಯಂಬುಲೆನ್ಸ್ನ ರೋಡಲ್ಲಿ ನೋಡಿದಾಗ ಅದರಲ್ಲಿ ಬರೆದಿರುವಂತಹ ಅಕ್ಷರಗಳನ್ನು ಗಮನಿಸಿರ್ತೀರ. ಹೇಗಿರುತ್ತದು? ಉಲ್ಟಾ ಬರ್ದಂಗೆ ಕಾಣಿರುತ್ತಲ್ಲ ಮಕ್ಕಳೇ? ಯಾಕೆ ಆ್ಯಂಬುಲೆನ್ಸಲ್ಲಿ ಅಕ್ಷರಗಳನ್ನು ಉಲ್ಟಾ ಬರೆದಿರ್ತಾರೆ? ಇಲ್ಲಿ ನೋಡಿ, ಅದನ್ನು ಕನ್ನಡಿಯ ಒಳಗಡೆ ಕಾಣಿಸಿದಾಗ ಆ್ಯಂಬುಲೆನ್ಸ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಕ್ಕಳೇ, ಆ್ಯಂಬುಲೆನ್ಸ್ ಹಿಂದೆಯಿಂದ ಬರುವಾಗ ಮುಂದೆ ಹೋಗುವ ವಾಹನ ಚಾಲಕರಿಗೆ ಅದು ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ಕಾಣಿಸುತ್ತೆ. ಆವಾಗ ಅವರಿಗೆ ಸುಲಭವಾಗಿ ಆ್ಯಂಬುಲೆನ್ಸ್ ಅನ್ನೋದು ಓದ್ಕೊಳ್ಳೋದಕ್ಕೆ ಇದು ಸಹಾಯ ಆಗಿದೆ. ಹಾಗಾಗಿ ಆ್ಯಂಬುಲೆನ್ಸಲ್ಲಿ ಇದನ್ನು ಉಲ್ಟಾ ಬರೆದಿರೋದನ್ನು ನೀವು ಗಮನಿಸಿರ್ತೀರ. ಮಕ್ಕಳೇ, ಮತ್ತೊಂದು ಉಪಯೋಗ ಏನು ಅಂದರೆ ರಂಗೋಲಿಯ ವಿನ್ಯಾಸಗಳು. ಮಕ್ಕಳೇ, ನಮ್ಮ ಸಂಪ್ರದಾಯದಲ್ಲಿ ಸಂಸ್ಕೃತಿಯಲ್ಲಿ ಎಷ್ಟೊಂದು ರಂಗೋಲಿಗಳನ್ನು ಹಾಕೋದನ್ನು ನೀವು ನೋಡಿರ್ತೀರ. ನೀವು ಸಹ ಹಬ್ಬಗಳಲ್ಲಿ ಇಂತಹ ಸುಂದರವಾದ ರಂಗೋಲಿಗಳನ್ನು ಬಿಟ್ಟು ಅದಕ್ಕೆ ಬಣ್ಣ ಹಚ್ಚಿರ್ತೀರ ಅಲ್ವಾ ಮಕ್ಕಳೇ? ಇಂತಹ ಎಲ್ಲ ರಂಗೋಲಿಗಳು ಸಮಮಿತಿಗೆ ಉದಾಹರಣೆಯಾಗಿದೆ. ನೋಡಿ, ಸಮಮಿತಿ ರೇಖೆಗಳನ್ನು ನೀವು ಇಲ್ಲಿ ಎಷ್ಟು ರೇಖೆಗಳನ್ನು ಬೇಕಾದರೂ ಸಹ ಎಳಿಬಹುದು. ಈ ಸಮಮಿತಿಯ ರೇಖೆಗಳು ಈ ರಂಗೋಲಿಗೆ ಒಂದು ಸುಂದರವಾದ ಚಿತ್ರಣವನ್ನು ನೀಡಿದೆ. ಮಕ್ಕಳೇ, ಈ ರಂಗೋಲಿಗಳನ್ನು ನೋಡಿ, ಇವು ಕೋಲಂ ವಿನ್ಯಾಸಗಳು. ನಾವು ಇದನ್ನು ಆಡು ಭಾಷೆಯಲ್ಲಿ ಎಳೆ ರಂಗೋಲಿ ಅಂತ ಕರಿತೀವಲ್ವಾ? ಈ ಕೋಲಂ ವಿನ್ಯಾಸಗಳು ಅಥವಾ ಎಳೆಯ ರಂಗೋಲಿಗಳು ಸಹ ಸಮಮಿತಿಗೆ ಒಂದು ಉದಾಹರಣೆಯಾಗಿದೆ. ಪಾಠ ಅರ್ಥ ಆಯ್ತಾ ಮಕ್ಕಳೇ? ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕಲಿತಂತಹ ಕಲಿಕಾಂಶಗಳು ಯಾವುದು? ನಾವು ಈ ದಿನದ ತರಗತಿಯಲ್ಲಿ ಗಣಿತದ ಅಂಕಿಗಳಲ್ಲಿ ಸಮಮಿತಿ ಹೇಗೆ ಉಂಟಾಗುತ್ತದೆ ಅನ್ನೋದನ್ನು ನೋಡಿದ್ವಿ. ನಂತರ ಇಂಗ್ಲಿಷ್ ಭಾಷೆಯ ಅಕ್ಷರಗಳಲ್ಲಿ ಸಮಮಿತಿ ಹೇಗಿದೆ ಅನ್ನೋದನ್ನು ಸಹ ಕಂಡುಕೊಂಡ್ವಿ. ದರ್ಪಣ ಪ್ರತಿಫಲನ ಹಾಗೂ ಸಮಮಿತಿಯಾಗಿ ಇರುವಂತಹ ಸಂಬಂಧವನ್ನು ಸಹ ನೋಡಿದ್ವಿ. ಹಾಗೂ ದೈನಂದಿನ ಜೀವನದಲ್ಲಿ ಸಮಮಿತಿ ಹೇಗೆ ಪಾತ್ರ ವಹಿಸುತ್ತದೆ ಅನ್ನೋದನ್ನು ಸಹ ನೋಡಿದ್ದೀವಿ. ಹಾಗಾದರೆ ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಲ್ಲ? ಹಾಂ ಮಕ್ಕಳೇ, ಒಂದು ಯೋಜನೆಯನ್ನು ತೆಗೆದುಕೊಳ್ಳಿ. ನಿಮಗೆ ದೊರೆಯಬಹುದಾದ ಸಮಮಿತಿ ವಿನ್ಯಾಸಗಳನ್ನು ಸಂಗ್ರಹಿಸಿ ಒಂದು ಪುಸ್ತಕದಲ್ಲಿ ಅವುಗಳನ್ನು ಕ್ರಮವಾಗಿ ವ್ಯವಸ್ಥೆಗೊಳಿಸಿ ಅಂದವಾದ ಆಲ್ಬಮನ್ನು ತಯಾರಿಸಿ. ಮಾಡ್ಕೊಂಡು ಬರ್ತೀರಲ್ಲ? ಸಮಮಿತಿ ಆಕೃತಿಗಳು ಅಥವಾ ಸಮಮಿತಿ ವಿನ್ಯಾಸಗಳನ್ನು ಸಿಕ್ಕಿದಾಗ ಅದೆಲ್ಲವನ್ನು ಒಂದು ಪುಸ್ತಕದಲ್ಲಿ ಅಂಟಿಸಿ ಆಲ್ಬಮ್ ಮಾಡಿ ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮತಿ ಲತಾಯಿ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಗಟ್ಟಪುರ, ಬೆಂಗಳೂರು ದಕ್ಷಿಣ ವಲಯ 1 ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.